ಕುಟುಂಬಿಕ ಜೀವನದ ಮೌಲ್ಯಗಳನ್ನು ಸಾರುವ ಒಂದು ಸುಂದರವಾದ ಕಥೆಯಿಲ್ಲಿದೆ. ಕಥೆ ನಂಬಿಕೆಯ ನಂದಾದೀಪ. ಒಂದು ಪುಟ್ಟ ಹಳ್ಳಿಯಲ್ಲಿ ಸದಾಶಿವ ಮತ್ತು ಅವರ ಪತ್ನಿ ಪಾರ್ವತಿ ವಾಸಿಸುತ್ತಿದ್ದರು. ಅವರಿಗೆ ಇಬ್ಬರು ಗಂಡು ಮಕ್ಕಳು, ಸುಮಂತ್ ಮತ್ತು ವಿನಯ್. ಸದಾಶಿವನಿಗಿದ್ದ ಅಲ್ಪ ಜಮೀನಿನಲ್ಲಿ ಕೆಲಸ ಮಾಡಿ ಮಕ್ಕಳನ್ನು ಓದಿಸಿದ್ದರು. ಹಿರಿಯ ಮಗನ ಬದಲಾವಣೆ. ದೊಡ್ಡ ಮಗ ಸುಮಂತ್ ಪಟ್ಟಣಕ್ಕೆ ಹೋಗಿ ಕೆಲಸಕ್ಕೆ ಸೇರಿದ ನಂತರ ಹಣದ ಮೋಹಕ್ಕೆ ಬಿದ್ದನು. ಹಳ್ಳಿಯ ಸರಳ ಜೀವನ ಅವನಿಗಿಷ್ಟವಿರಲಿಲ್ಲ. ತಂದೆತಾಯಿ ಹಳ್ಳಿಯಲ್ಲೇ ಇರಲಿ, ತಾನು ತನ್ನ ಸಂಸಾರದೊಂದಿಗೆ ಪಟ್ಟಣದಲ್ಲೇ ಸುಖವಾಗಿರಬೇಕೆಂದು ನಿರ್ಧರಿಸಿದನು. ಹಬ್ಬ ಹರಿದಿನಗಳಿಗೂ ಊರಿಗೆ ಬರುವುದನ್ನು ನಿಲ್ಲಿಸಿದನು. ಚಿಕ್ಕ ಮಗನ ಜವಾಬ್ದಾರಿ. ಚಿಕ್ಕ ಮಗ ವಿನಯ್ ಕೃಷಿಯನ್ನೇ ತನ್ನ ವೃತ್ತಿಯನ್ನಾಗಿಸಿಕೊಂಡನು. ತಂದೆತಾಯಿ ನನ್ನ ಕಣ್ಣೆದುರಿಗಿದ್ದರೆ ಸಾಕು ಎಂಬುದು ಅವನ ಹಂಬಲವಾಗಿತ್ತು. ಸದಾಶಿವನಿಗೆ ವಯಸ್ಸಾದ ಮೇಲೆ ಅನಾರೋಗ್ಯ ಕಾಡಿದಾಗ ವಿನಯ್ ಹಗಲಿರುಳು ಸೇವೆ ಮಾಡಿದನು. ಆದರೆ ಹಣದ ಕೊರತೆಯಿಂದ ಒಂದು ಬಾರಿ ಶಸ್ತ್ರಚಿಕಿತ್ಸೆಗೆ ಬಹಳ ಕಷ್ಟವಾಯಿತು. ವಿನಯ್ ಅಣ್ಣನಿಗೆ ಫೋನ್ ಮಾಡಿ ಸಹಾಯ ಕೇಳಿದನು. ಆದರೆ ಸುಮಂತ್, ನನ್ನ ಹತ್ತಿರ ಈಗ ಹಣವಿಲ್ಲ, ನನಗೂ ಇಲ್ಲಿ ತುಂಬಾ ಖರ್ಚಿದೆ ಎಂದು ಸುಳ್ಳು ಹೇಳಿ ಕೈ ತೊಳೆದುಕೊಂಡನು. ಜೀವನದ ಪಾಠ. ವಿನಯ್ ಧೃತಿಗೆಡದೆ ತನ್ನಲ್ಲಿದ್ದ ಅಲ್ಪ ಉಳಿತಾಯ ಮತ್ತು ಸ್ನೇಹಿತರ ಸಹಾಯದಿಂದ ತಂದೆಯನ್ನು ಗುಣಪಡಿಸಿದನು. ಕೆಲವು ವರ್ಷಗಳ ನಂತರ ಸುಮಂತ್ ಕೆಲಸ ಮಾಡುತ್ತಿದ್ದ ಕಂಪನಿ ನಷ್ಟ ಅನುಭವಿಸಿ ಅವನು ಕೆಲಸ ಕಳೆದುಕೊಂಡನು. ಸಾಲದ ಹೊರೆಯಿಂದ ಪಟ್ಟಣದ ಜೀವನ ಸಾಕಾಯಿತು. ಆಗ ಯಾರೂ ಅವನಿಗೆ ಸಹಾಯಕ್ಕೆ ಬರಲಿಲ್ಲ. ಕೊನೆಗೆ ಬೇರೆ ಬಾರಿಯಿಲ್ಲದೆ ಅವನು ಹಳ್ಳಿಗೆ ಹಿಂದಿರುಗಿದನು. ತಾನು ಮಾಡಿದ ತಪ್ಪಿಗೆ ತಂದೆ-ತಾಯಿ ಮತ್ತು ತಮ್ಮ ತನ್ನನ್ನು ಮನೆಯೊಳಗೆ ಬಿಟ್ಟುಕೊಳ್ಳುವುದಿಲ್ಲ ಎಂದುಕೊಂಡಿದ್ದನು. ಆದರೆ ವಿನಯ್ ಮತ್ತು ಪೋಷಕರು ಅವನನ್ನು ಪ್ರೀತಿಯಿಂದಲೇ ಬರಮಾಡಿಕೊಂಡರು. ಕುಟುಂಬ ಎಂದರೆ ಕೇವಲ ರಕ್ತ ಸಂಬಂಧವಲ್ಲ, ಕಷ್ಟದಲ್ಲಿ ಬೆನ್ನೆಲುಬಾಗಿ ನಿಲ್ಲುವ ಪ್ರೀತಿ. ಕಥೆಯ ಸಾರಾಂಶ. ಪ್ರೀತಿ. ಹಣಕ್ಕಿಂತ ಸಂಬಂಧಗಳು ದೊಡ್ಡವು. ಜವಾಬ್ದಾರಿ. ಕಷ್ಟದ ಸಮಯದಲ್ಲಿ ಕುಟುಂಬಕ್ಕೆ ಆಸರೆಯಾಗುವುದೇ ನಿಜವಾದ ಸುಖ. ಕ್ಷಮೆ. ತಪ್ಪು ಮಾಡಿದವರಿಗೆ ತಿದ್ದುಕೊಳ್ಳಲು ಅವಕಾಶ ನೀಡುವುದೇ